ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ನಮ್ಮ ಮಕ್ಕಳು ಮತ್ತು ನಾವು ಮನೋವೈಜ್ಞಾನಿಕ ಲೇಖನಗಳು ಈ ಪುಸ್ತಕದಿಂದ ಗರ್ಭಸ್ಥ ಶಿಶು ಆಲೋಚಿಸುತ್ತದೆ ಈ ಬಗ್ಗೆ ತಿಳ್ಕೊಳ್ಳೋಣ. ಗರ್ಭಿಣಿಯರು ನಡೆಯುವಾಗ ಹೊಟ್ಟೆಯಲ್ಲಿರುವ ಮಗುವಿಗೆ ಉಯ್ಯಾಲೆ ಆಡಿದಂತಿರುತ್ತದೆ. ತಾಯಿ ಚೆನ್ನಾಗಿ ಬಿಸಿಯಾದ ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದರೆ ಒಳಗಿರುವ ಮಗುವಿಗೆ ಮೈ ಬಿಸಿಯಾಗಿ ಮುಖ ಕಿವುಚುತ್ತದೆ. ತನ್ನನ್ನು ಹೊರುತ್ತಿರುವ ತಾಯಿ ಯಾವ ಕಾರಣಕ್ಕಾದರೂ ಅಳುತ್ತಿದ್ದರೆ ಮಗುವಿನ ಶರೀರ ಮೆದುಳು ನೋವಿಗೆ ಗುರಿಯಾಗುತ್ತದೆ. ತಾಯಿ ಒಳ್ಳೆಯ ಪುಸ್ತಕ ಓದಿದರೂ ಇಂಪಾದ ಸಂಗೀತ ಕೇಳಿದರೂ ಹೊಟ್ಟೆಯೊಳಗಿನ ಮಗು ಆಹ್ಲಾದವನ್ನು ಅನುಭವಿಸುತ್ತದೆ. ಇದು ಅನೇಕ ಸಂಶೋಧನೆಗಳ ಮೂಲಕವೂ ಸಾಬೀತಾಗಿದೆ. ಸೊ ಅದಕ್ಕೆ ನಮ್ಮಲ್ಲಿ ಗರ್ಭ ಸಂಸ್ಕಾರಕ್ಕೂ ನಾವು ಅಷ್ಟು ಒತ್ತು ಕೊಟ್ಟಿರೋದು. ಗಾದೆಲಿ ಇದೆಯಲ್ಲ, 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಅಂತ. ಕನ್ಸೀವ್ ಆದ ದಿನದಿಂದನೂ ಮಗು ಭಾವನೆಗಳನ್ನ ಫೀಲ್ ಮಾಡಕ್ಕೆ ಶುರು ಮಾಡುತ್ತೆ. ತಾಯಿ ಮನಸ್ಥಿತಿ ಹೇಗಿರುತ್ತಲ್ಲ ಅದು ಮಗುವಿಗೆ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಕನ್ಸೀವ್ ಆಗೋ ಟೈಮಲ್ಲಿ ಆ ಎಗ್ ಸ್ಪರ್ಮ್ ಕ್ವಾಲಿಟಿ ಅದ್ರ ಹಿಂದಿನ 3 ತಿಂಗಳಿಂದನೂ ಅವ್ರು ಏನೇನೆಲ್ಲ ಗೊತ್ತು ಮಾಡಿದರೆ ಅದ್ರ ಇಂಪ್ಯಾಕ್ಟ್ ಆ ಕ್ವಾಲಿಟಿ ಮೇಲೆ ಪರಿಣಾಮ ಬೀರುತ್ತೆ. ಶಿಶುವು ಜನಿಸಿದ ಕೂಡಲೇ ತಾಯಿಯ ಕಂಠಸ್ವರವಿರುವ ಕ್ಯಾಸೆಟ್ ಅನ್ನು ಕೇಳಿಸಿದರೆ ಆಹ್ಲಾದವನ್ನು ಸೂಚಿಸುತ್ತದೆ ಮತ್ತು ಸ್ಪಂದಿಸುತ್ತದೆ. ಇದು ಅನೇಕ ಪರಿಶೋಧನೆಗಳ ಮೂಲಕ ಸಾಬೀತಾಗಿದೆ. ಶಿಶುವು ಹೆಚ್ಚಿನ ಕಾಲ ಗರ್ಭದಲ್ಲಿರುವುದು ತಾಯಿಗೂ ಮಗುವಿಗೂ ಶ್ರೇಯಸ್ಸಲ್ಲ. ಆದ್ದರಿಂದ ಪ್ರಕೃತಿ ಸಮಯಬದ್ಧವಾಗಿ ಪ್ರಸವ ಜರುಗುವ ವಿಧಾನವನ್ನು ರೂಪಿಸಿದೆ. ಆದ್ದರಿಂದಲೇ ತಾಯಿ ಅಸಂಕಲ್ಪಿತವಾಗಿಯೇ ಪಿಂಡವನ್ನು ಹೊರಗೆ ಕಳುಹಿಸುವ ಪ್ರಯತ್ನ ಮಾಡುತ್ತಾಳೆ. ಮಕ್ಕಳು ಮುಖವನ್ನು ಗಂಟು ಹಾಕಿಕೊಂಡು ನೋವನ್ನು ವ್ಯಕ್ತಪಡಿಸುತ್ತಾ ಹುಟ್ಟುತ್ತವೆ. ಹುಟ್ಟಿದ ಕೂಡಲೇ ಬದಲಾದ ಪರಿಸ್ಥಿತಿಯ ಪ್ರಭಾವವನ್ನು ಸಹಿಸಲಾಗದೆ ಅಳುತ್ತವೆ. ಆಗಾಗಲೇ ತಾವು ಭದ್ರತೆಯನ್ನು ಕಳೆದುಕೊಂಡಿದ್ದೇವೆಂದು ಅನಿಶ್ಚಿತ ವಾತಾವರಣದಲ್ಲಿ ಸುಖ ಶಾಂತಿಗಳು ಲಭಿಸಲೆಂದು ತಿಳಿದುಕೊಂಡು ಕಂದಮ್ಮಗಳು ಅವುಗಳಿಗಾಗಿ ಪರಿತಪಿಸುತ್ತವೆ. ತಾಯಿಯ ಗರ್ಭದಿಂದ ಹೊರಬರುವ ಸಮಯದಲ್ಲಿ ಮಕ್ಕಳು ತಮಗೆ 2 ದಿನಕ್ಕೆ ಸಾಕಾಗುವಷ್ಟು ಆಹಾರವನ್ನು ದೇಹದಲ್ಲಿ ಸೇರಿಸಿಕೊಂಡು ಜನಿಸುತ್ತವೆ. ತಾಯಿಗೂ ಸಹ 2 ದಿನಗಳವರೆಗೆ ಹಾಲು ಕೊಡುವ ಸಾಮರ್ಥ್ಯ ಇರುವುದಿಲ್ಲ. ಸೊ ಪ್ರಕೃತಿ ಎಷ್ಟು ವಿಸ್ಮಯವಾಗಿ ಅದರದಕ್ಕೆ ಬೇಕಾಗಿರೋದನ್ನ ಅದರದೇ ಗಳಿಸ್ಕೊಳ್ಳುವಂತ ವ್ಯವಸ್ಥೆನ ಅನಾಯಾಸವಾಗಿ ಮಾಡಿಕೊಟ್ಟಿದೆ. ನಮ್ಮಲ್ಲಿರೋ ಈ ಶಕ್ತಿಗಳ ಅರಿವೇ ನಮ್ಗೆ ಇರೋದಿಲ್ಲ. ಕೆಲವು ಸರಿ ನಾವು ಆರೋಗ್ಯವಾಗಿರೋವರೆಗೂ ಆರೋಗ್ಯದ ಬೆಲೆ ಗೊತ್ತಾಗಲ್ಲ ಅಂತೀವಲ್ಲ, ಹಾಗೆ ಮಗು ನನ್ನ ಮೂಲಕ ಹುಟ್ಟಿದೆ ಅಂದ್ರೆ ಅದು ಕಂಪ್ಲೀಟ್ ಜೀವನನ ನಾನೇ ರೂಲ್ ಮಾಡ್ತೀನಿ ಅಲ್ಲ, ಅದು ನಿಮ್ಮ ಮೂಲಕ ಬಂದಿದೆ. ಅದ್ರ ಪರ್ಪಸ್ನ ಕಂಡುಕೊಳ್ಳೋ ಸಲುವಾಗಿ ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಿಸಿಕೊಡೋದಷ್ಟೇ ಆಸ್ ಎ ಪೇರೆಂಟ್ಸ್ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಮನುಷ್ಯ ಸಂಘಜೀವಿ. ಯಾರೊಂದಿಗೆ ಇದ್ದರೆ ಅವರ ನಡೆ ನುಡಿ ಆಚಾರ ವಿಚಾರ ಕಲಿತುಕೊಳ್ಳುತ್ತಾನೆ. ಇದನ್ನೇ ಮಿರರ್ ಇಂಪ್ಯಾಕ್ಟ್ ಅಂತೇಳಿ ನಾವು ಸುಮಾರು ಸರಿ ನೋಡ್ಕೊಂಡು ಬಂದಿದ್ದೀವಿ. ಪರಿಸರವನ್ನು ತನಗೆ ತಕ್ಕಂತೆ ಉಪಯೋಗಿಸಿಕೊಂಡು ಬೆಳೆಯುತ್ತಾನೆ. ಉತ್ತರ ಪ್ರದೇಶದಲ್ಲಿ ತೋಳಗಳ ಜೊತೆ ಬೆಳೆದ ಹುಡುಗನನ್ನು ತಂದು ನಮ್ಮ ಸಮಾಜದಲ್ಲಿ ಬೆಳೆಸಲು ಪ್ರಯತ್ನಿಸಿ ಸೋತಿದ್ದಾರೆ. ಈ ಎಕ್ಸ್ಪೆರಿಮೆಂಟ್ ಸುಮಾರು ಜನಕ್ಕೆ ಗೊತ್ತಿರಬಹುದು. ಒಂದು ಮಗು ತೋಳಗಳ ಜೊತೆ ಬೆಳೆದು ಅದು ಆ ತೋಳದ ರೀತಿನೇ ವರ್ತದಕ್ಕೆ ಶುರು ಮಾಡುತ್ತೆ. ನಡೆಯೋದಿರ್ಬೋದು, ಅದು ಬಿಹೇವಿಯರು, ಆ ವರ್ತನೆ, ಊಟ ತಿನ್ನೋ ಅಭ್ಯಾಸ ಎಲ್ಲಾನು ಯಾರ ಜೊತೆಗಿತ್ತಲ್ಲ ಅದರಾಗೆ ಬದುಕಕ್ಕೆ ಶುರು ಮಾಡುತ್ತೆ. ಅದನ್ನ ಸಮಾಜಕ್ಕೆ ತಂದು ಆ ಮಗು ಸಿಕ್ಕಿದಾಗ ಆ ಮನುಷ್ಯನಾಗಿ ಬದಲಾಯಿಸೋ ಪ್ರಯತ್ನ ಪಟ್ಟರು ಆ ಪ್ರಯತ್ನ ಅಷ್ಟಾಗಿ ಸಫಲ ಆಗ್ಲಿಲ್ಲ. 4 ಕಾಲಲ್ಲಿ ನಡೀತಾ ಇದ್ದದ ಮಗುನ ಗ್ರಾಜುವಲಿ ನಿಲ್ಸಿ ಕಾಲಲ್ಲಿ ನಡೆದು ಕೈನ ಬೇರೆ ಕೆಲ್ಸಕ್ಕೆ ಉಪಯೋಗಿಸ್ಕೋಬಹುದು. ಇದು ತುಂಬಾ ಕಷ್ಟಪಡುತ್ತೆ. ಯಾಕಂದ್ರೆ ಅರ್ಲಿ ಏಜ್ಗೆ ಆ ಕಂಡೀಷನಿಂಗ್ಗೆ ಅದು ಒಕ್ಕೊಡ್ಬಿಟ್ಟಿರುತ್ತೆ. ಹುಟ್ಟಿನೊಂದಿಗೆ ಬಂದ ಆಲೋಚನಾ ಶಕ್ತಿ ಎಂದು ಸಮಸ್ಯೆ ಪರಿಹಾರ ಶಕ್ತಿಯಾಗಿ ರೂಪುಗೊಳ್ಳುತ್ತದೆ ಎಂಬ ವಿಷಯ ತಿಳಿಯಲು ಅನೇಕ ಪರಿಶೋಧನೆಗಳನ್ನು ನಡೆಸಲಾಗಿದೆ. ವಿಜ್ಞಾನಿಗಳು 2 ಮೇಜುಗಳನ್ನು 1 ಮೀಟರ್ ಅಂತರದಲ್ಲಿ ಇರಿಸಿ ಅವುಗಳ ಮಧ್ಯೆ ಖಾಲಿ ಸ್ಥಳವನ್ನು ಗಾಜಿನಿಂದ ಸೇತುವಾಗಿ ನಿರ್ಮಿಸಿದರು. 8 ತಿಂಗಳ ಮಗುವನ್ನು 1 ಮೇಜಿನ ಮೇಲೆ ಇರಿಸಿ ಮತ್ತೊಂದು ಮೇಜಿನ ತುದಿಯಲ್ಲಿ ತಾಯಿಯನ್ನು ನಿಲ್ಲಿಸಿದರು. ತಾಯಿ ಗೊಂಬೆಗಳನ್ನು ತೋರಿಸುತ್ತಾ ಪ್ರೀತಿಯಿಂದ ಬಾ ಎಂದು ಕರೆದಾಗ ಮಗು ಉತ್ಸಾಹದಿಂದ ಗಾಜಿನ ಸೇತುವೆ ದಾಟಿ ತಾಯಿಯ ಹತ್ತಿರ ಸೇರಿತು. ಇದೇ ಪ್ರಯೋಗವನ್ನು 11 ತಿಂಗಳ ಮಗುವಿನೊಂದಿಗೆ ಮಾಡಿದಾಗ ತಾಯಿ ಎಷ್ಟೇ ಪ್ರೇರೇಪಿಸಿದರೂ ಮಗು ಗಾಜನ್ನು ದಾಟಿ ತಾಯಿಯ ಹತ್ತಿರ ಬರಲು ನಿರಾಕರಿಸಿತು. ಮೊದಲು ಮೇಜಿನ ಕೊನೆಗೆ ಬಂದ ಕೂಡಲೇ ಮೇಜುಗಳ ನಡುವೆ ಇದ್ದ ದೂರ ಅಗಾಧವಾಗಿದ್ದಂತೆ ಕಾಣಿಸಿತು. ಆಗ ಕೆಳಗೆ ಬೀಳುತ್ತೇನೆಂಬ ಭಯ, ತಾಯಿಯ ಪ್ರೀತಿ, ಗೊಂಬೆಗಳ ಮೇಲಿನ ವ್ಯಾಮೋಹ ಎರಡನ್ನೂ ಗಮನಿಸಿ ಮಗು ನಿರ್ಣಯಕ್ಕೆ ಬಂದಿತು.
ತಾನು ಆಪತ್ತಿಗೆ ಒಳಗಾಗದಂತೆ ಇರಬೇಕೆಂಬ ಗಾಢವಾದ ವಾಂಛೆ ಸಮಸ್ಯೆ ಪರಿಹಾರ ಶಕ್ತಿಯಾಗಿ ರೂಪುಗೊಳ್ಳುತ್ತದೆ. ಸೊ ಮಕ್ಕಳು ಹೆಂಗೆ ಯೋಚನೆ ಮಾಡ್ತಾರೆ ಅಂತ, ಹುಟ್ಟಿದ ಮಕ್ಕಳಿಗೆ ಯಾವ ಭಾವನೆಗಳು ಇರೋಲ್ಲ. ಈ ಕೋಪ ಇರ್ಬೋದು, ಭಯ ಇರ್ಬೋದು, ಇದೆಲ್ಲ ಬೆಳವಣಿಗೆ ಹಂತಗಳಲ್ಲಿ ಅದು ತನ್ನೊಳಗೆ ತಗೊಂಡ್ ಬಂದಿರೋ ಭಾವನೆಗಳವೆಲ್ಲ. ಬಹಳ ಜನ ಮಕ್ಕಳು ಹುಟ್ಟಿದ ಕೂಡಲೇ ತಾಯಿ ಮಗುವನ್ನು ದೂರ ಮಾಡುತ್ತಾರೆ. ಹಾಗೆ ಬೇರೆ ಮಾಡಿದ ಸಂದರ್ಭದಲ್ಲಿ ಮಗು ಒಂದೇ ಬಾರಿಗೆ ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಮಾನಸಿಕ ಕ್ಷೋಭೆಗೆ ಗುರಿಯಾಗುತ್ತದೆ. ಆದ್ದರಿಂದ ಪ್ರಸವಿಸಿದ ಕೂಡಲೇ ಹೊಕ್ಕಳು ಬಳ್ಳಿಯನ್ನು ಕತ್ತರಿಸುವುದಕ್ಕಿಂತ ಮೊದಲೇ ತಾಯಿಯ ಹೊಟ್ಟೆಯ ಮೇಲೆ ಮಗುವನ್ನು ಇರಿಸಿ ತಾಯಿಯು ಪ್ರೀತಿಯಿಂದ ನೆವರಿಸಿದರೆ ಹಸುಗುಸಿಗೆ ಮಾನಸಿಕ ಸ್ಥಿರತೆ ಉಂಟಾಗುತ್ತದೆ. ಮೊದಲ ಕ್ಷಣಗಳಲ್ಲಿ ಮಾನಸಿಕ ಸುರಕ್ಷತೆ ಎಷ್ಟು ಹೆಚ್ಚಾಗಿದೆಯೋ ಅಷ್ಟು ಸರಾಗವಾಗಿ ಜೀವನವನ್ನು ಸಾಗಿಸಬಹುದೆಂದು ಮನಃಶಾಸ್ತ್ರಜ್ಞರು ಹೇಳುತ್ತಾರೆ. ಸೊ ನೋಡಿದ್ವಲ್ಲ, ಗರ್ಭಸ್ಥ ಶಿಶು ಆಲೋಚಿಸುತ್ತದೆ ಎಂಬ ಬಗ್ಗೆ ಲೇಖಕರು ಏನ್ ಹೇಳಿದ್ದಾರೆ ಅಂತ. ಧನ್ಯವಾದಗಳು.